ನಿಮ್ಮ ಮೇಲೆ, ನನ್ನ ಮೇಲೆ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ನಲ್ಲಿ ನಾವೆಲ್ಲ ಭಾಯಿ ನಮ್ಮೆಲ್ಲರ ಮೇಲೆ ಆ ಈಶ್ವರ ಅಲ್ಲಾದು, ಆ ರಾಮ್ ರಹೀಮ್ದು, ಆ ಸರ್ವಶಕ್ತಿ ಶಿವಾದು ಕರುಣೆ ದಯಾ ಇರಬೇಕಂತ ಹೇಳಿ ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಈಗ ಕೊನೆ ಗ್ರಂಥನಿಂದ ಒಂದು ಶ್ಲೋಕ ಓದಿ ಅರ್ಥ ಬಿಡಿಸಿ ಹೇಳೋಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಅರ್ಥ ಹೇಳೋ ಮೊದಲು ಇದು ಒಂದು ಒಳ್ಳೆ ಆಹಾರ ಮತ್ತು ಒಳ್ಳೆ ಔಷಧಿ, ಅದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಟಮಾಟೆ, ಇದು ಟಮಾಟೆ ಸಾಧಾರಣ ಔಷಧಿ ಇಲ್ಲ ಅಣ್ಣ ತಮ್ಮಂದರೆ, ಇದು ಒಳ್ಳೆ ಔಷಧಿ, ಆಹಾರನೂ ಔಷಧಿನೂ. ಏನಂದರೆ ಹೊಟ್ಟೆ ಹಸಿ ಇಲ್ಲ, ಊಟ ಮಾಡೋಗೆ ಆಗೋದಿಲ್ಲ, ಮಕ್ಕಳಿಗೆ ಆಗಲಿ ದೊಡ್ಡೋರಿಗೆ ಆಗಲಿ ಮುತ್ಕೂರಿಗೆ ಆಗಲಿ. ಇದಕ್ಕೆ ಬರೀ ಕಲ್ ಸಕ್ಕರೆ ಹಾಕಿ ಇದು ಶರ್ಬತ್ ಮಾಡಿ, ಜ್ಯೂಸ್ ಮಾಡಿ 1 ಗಿಲಾಸು 2 ಗಿಲಾಸ್ ಕುಡಿಸ್ಬಿಡಿ, ಫಸ್ಟ್ ಕ್ಲಾಸ್ ಹೊಟ್ಟೆ ಹಸಿ, ಜೀರ್ಣ ಶಕ್ತಿ ಫಸ್ಟ್ ಕ್ಲಾಸ್ ಆಗುತ್ತೆ. ಆಮೇಲೆ ಗ್ಯಾಸ್ ಟ್ರಬಲ್ ಬರೋದಿಲ್ಲ ಇದು ಯಾವಾಗಲೂ ಉಪಯೋಗ ಮಾಡ್ತಾ ಇದ್ರೆ. ಗ್ಯಾಸ್ ಟ್ರಬಲ್ ಇದ್ದರೆ ಸ್ವಲ್ಪ ಕರೆ ಉಪ್ಪು ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ ಜ್ಯೂಸ್ ಮಾಡಿ ಕುಡೀರಿ, ಗ್ಯಾಸ್ಟ್ರಿಕ್ ಹೋಗ್ಬಿಡ್ತೈತೆ. ಅಷ್ಟೇ ಅಲ್ಲ, ಇದು ಮೊಟ್ಟೆಗೇನು ಹೆಚ್ಚು ಶಕ್ತಿ ಇದೆ ಇದರಲ್ಲಿ, ಇದು ಹಾಲ್ಗೇನು ಹೆಚ್ಚು ಶಕ್ತಿ ಇದೆ ಇದರಲ್ಲಿ. ಯಾಕಂದರೆ ಹಾಲು ಬರೇ ಮಗುಗೆ ಶಕ್ತಿ ಕೊಡ್ತೈತೆ, ಇದು ಸರ್ವ ಮನುಷ್ಯರಿಗೆ ಶಕ್ತಿ ಕೊಡ್ತೈತೆ. ಅಣ್ಣ ತಮ್ಮಂದರೆ, ಇದು ಯಾವಾಗಲೂ ಉಪಯೋಗ ಮಾಡ್ತಾ ಇದ್ರೆ ಶುಗರ್ ಕಂಟ್ರೋಲ್ ಇರ್ತೈತೆ, ಇದು ಯಾವಾಗಲೂ ಉಪಯೋಗ ಮಾಡ್ತಾ ಇದ್ರೆ ಮೂಳೆ ಗಟ್ಟಿ ಆಗುತ್ತೆ. ಅಷ್ಟೇ ಅಲ್ಲ, ರಕ್ತ ಫಿಲ್ಟರ್ ಆಗುತ್ತೆ, ರಕ್ತ ಬೆಳೀತೈತೆ ಇದರಲ್ಲಿ. ಆಮೇಲೆ ಈ ಟಮಾಟೆ ಹಂಗೇನೆ ಆಗಿರ್ತೀರ ನೀವು ಉಪಯೋಗ ಮಾಡ್ತಾ ಇದ್ರೆ. ಅಷ್ಟೇ ಅಲ್ಲ ಅಣ್ಣ ತಮ್ಮಂದ್ರೆ, ಮುಖ ಎಲ್ಲ ಕಪ್ಪು ಇದೆ, ಇದು ಜೇನುತುಪ್ಪನಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿ ಮಖಗೆ ಇಟ್ಟು ಒಂದು ಗಂಟೆ 2 ಗಂಟೆ ಬಿಡ್ರಿ, ನಿಮ್ಮ ಮುಖ ಸೌಂದರ್ಯ ಆಗುತ್ತೆ, ಬಿಳಿದ ಮುಖ ಆಗುತ್ತೆ ಕಪ್ಪಿದ್ರೇನು. ಇದು ಮೊಸರಿನಲ್ಲಿ ಹಾಕಿ ಈ ಮುಖ ಮೇಲೆ ಸೇಮ್ ಬರ್ತೈತೆ, ಅದೆಲ್ಲ ಹೋಗುತ್ತೆ. ಇದು ಎಷ್ಟು ರೆಡ್ ಆಗುತ್ತೆ, ಎಷ್ಟು ಇದು ಹಣ್ಣಾಗುತ್ತೆ, ಅಷ್ಟು ವಿಟಮಿನ್ ಸಿ, ವಿಟಮಿನ್ ಎ ಇದರಲ್ಲಿ ಹೆಚ್ಚಾಗುತ್ತೆ. ಇದರಲ್ಲಿ ಕಬ್ಬಿಣ ವಿಟಮಿನ್ ಉಂಟು, ಇದರಲ್ಲಿ ಬಂಗಾರ ವಿಟಮಿನ್ ಉಂಟು ಅಣ್ಣ ತಮ್ಮಂದ್ರೆ, ಎಲ್ಲ ವಿಟಮಿನ್ ಇದೆ ಇದರಲ್ಲಿ. ಇದು ಉಪಯೋಗ ಮಾಡಿ, ದಿನ ಮಾಡಿ, ಸಾರು ಮಾಡಿ ತಿನ್ನಿ, ಚಟ್ನಿ ಮಾಡಿ ತಗೊಳ್ಳಿ, ಎಲ್ಲ ಥರ ಜ್ಯೂಸ್ ಮಾಡಿ ಕುಡೀರಿ ಅಣ್ಣ ತಮ್ಮಂದರೆ. ಈಗ ಕೊನೆ ಗ್ರಂಥ ನಿಂದ ಒಂದು ಶ್ಲೋಕ ಓದ್ತಾ ಇದ್ದೀನಿ. ಆ ಶ್ಲೋಕ ಅರ್ಥ ಏನಂದರೆ, ಯಾ ಅಯ್ಯುಹಲ್ಲದೀನ ಆಮನು ಅಂದರೆ ದೇವರ ಮೇಲೆ ನಂಬಿಕೆ ಇಟ್ಟವ್ರ ಮನುಷ್ಯರು. ಇಲ್ಲಿ ಮುಸ್ಲಿಮ್ಗೆ ಹೇಳಿದಲ್ಲ ದೇವರು, ಎಲ್ಲ ನಂಬಿಕೆ ಇಟ್ಟವ್ರ ಮನುಷ್ಯರಿಗೆ. ಯಾರ ಮನಸ್ಸಿನಲ್ಲಿ ಆ ಶಿವ ಪ್ರೀತಿ ಇದೆ, ಯಾರ ಮನುಷ್ಯನಲ್ಲಿ ಅದು ಈಶ್ವರ ಅಲ್ಲ ಪ್ರೀತಿ ಇದೆ, ಆ ರಾಮ್ ರಹೀಮ್ ಪ್ರೀತಿ ಇದೆ, ಅವರಿಗೆ ಮಾತ್ರ ಹೇಳ್ತಾ ಇದ್ದಾನೆ ದೇವರು. ಅಣ್ಣ ತಮ್ಮಂದ್ರೆ, ಈಗ 5 ಹೆಸರು ತೊಗೊಂಡಿದ್ದೀನಿ ನಾನು. ರಾಮ್ ರಹೀಮ್, ಈಶ್ವರ ಅಲ್ಲ, ಸರ್ವಶಕ್ತಿ ಶಿವ, 5 ದೇವರಲ್ಲ. ಇದು 5 ಹೆಸರಿಂದ ಒಬ್ಬನೇ ದೇವನು. ಅಣ್ಣ ಹೆಸರು ಮಾತ್ರ ಬೇರೆ ಇರ್ತಿದ್ದೆ, ದೇವರು ಬೇರೆ ಇಲ್ಲ ಅಣ್ಣ ತಮ್ಮಂದ್ರೆ. ಮನುಷ್ಯ ದೇವರ ಹೆಸರು ಇಟ್ಕೊಂಡ್ರೆ ಮನುಷ್ಯ ದೇವರಾಗೋದಿಲ್ಲ. ರಹೀಮ್ ಸಾಬ್ ಇಟ್ಕೊಂಡ್ರೆ ಅವನು ದೇವರಾಗೋದಿಲ್ಲ, ಕರೀಮ್ ಇಟ್ಕೊಂಡ್ರೆ ದೇವರಾಗೋದಿಲ್ಲ. ದೇವರ ಹೆಸರು ಮನುಷ್ಯ ಇಟ್ಕೊಂಡ್ರೆ ಮನುಷ್ಯ ದೇವರಾಗೋದಿಲ್ಲ ಅಣ್ಣ ತಮ್ಮಂದ್ರೆ. ಮನುಷ್ಯನೇ ದೇವರೇ. ದೇವನ್ ಯಾರು? ಅವನು ಓಂ ಅಗೋಚರಂ. ಓಂ ಅಂದ್ರೆ ಇಲಾಹು, ಅಗೋಚರಂ ಅಂದ್ರೆ ಕಣ್ಗೆ ಕಾಣೋದಿಲ್ಲ. ಓಂ ನಮಃ ಶಿವ, ಓಂ ಅಂದ್ರೆ ಇಲಾಹು, ನಮಃ ಅಂದ್ರೆ ಧ್ಯಾನ ಪೂಜೆ, ಶಿವ ಅಂದ್ರೆ ಸದಾ ಇರೋನು, ಅವನು ಸಾಯೋದಿಲ್ಲ, ದೇವನು ಹುಟ್ಟೋದಿಲ್ಲ, ದೇವನು ಊಟ ಮಾಡೋದಿಲ್ಲ, ದೇವನು ಹೆಂಡತಿ ಇಟ್ಕೊಳ್ಳೋದಿಲ್ಲ, ದೇವನು 1-2 ಮಾಡೋದಿಲ್ಲ, ದೇವನು ನಿದ್ದೆ ಮಾಡೋದಿಲ್ಲ, ಇದೆಲ್ಲ ಮಾಡೋನು ದೇವನಲ್ಲ. ಇದು ತಿಳಿಬೇಕು, ಸಾಯೋ ಮೊದಲು ತಿಳಿಬೇಕು. ನೀವು ಇನ್ನ ಒಬ್ಬರಿಗೆ ತಿಳುವಳಿಕೆ ಕೊಡಬೇಕು. ಈ ಮನೆ ಬಾಡಿಗೆ, ಇದು ಬಾಡಿಗೆ ಮನೆ, ಅದು ಸ್ವಂತ ಮನೆ. ಇದು ಬಾಡಿಗೆ ಕೊಟ್ಟರೆ ಅದು ಸ್ವಂತ ಮನೆ ಸಿಕ್ಕುತ್ತೆ ಅಣ್ಣ ತಮ್ಮಂದ್ರೆ. ಅಣ್ಣ ತಮ್ಮಂದ್ರೆ, ಈಗ ಒಂದು ಶ್ಲೋಕ ಓದ್ತಾ ಇದ್ದೀನಿ. ಏನು? ಯಾ ಅಯ್ಯುಹಲ್ಲದೀನ ಆಮನು ಅಂದ್ರೆ ನಂಬಿಕೆ ಇಟ್ಟೋರ್ ಮನುಷ್ಯರು. ಅತಿ ಉಲ್ಲಾ, ಆ ಸರ್ವಶಕ್ತಿ ದೇವನ್ ಮಾತು ಕೇಳಿ. ಅತಿ ಉಲ್ ರಸೂಲ್, ಆ ರಸೂಲ್ ಮಾತು ಕೇಳಿ. ಇನ್ಕುಂತು ಮೋಮಿನೀನ್, ಸಾಯೋ ಮೊದಲು ನೀವು ಮೋಮಿನ್ ಆಗ್ಬಿಡಿ, ಸ್ವರ್ಗನಲ್ಲಿ ರಾಜ ಮಾಡಿ ಕಳಿಸ್ತೀನಿ ಅಂತಾನೆ. ಮೋಮಿನ್ ಯಾರು ಅಣ್ಣ ತಮ್ಮಂದ್ರೆ? ಸಾವು ಆಸೆನಲ್ಲಿ ಬಾಳೋನು.
ಮುಷ್ರಿಕ್ ಯಾರು? ಬಾಳೋ ಆಸೆನಲ್ಲಿ ಸಾಯೋವನು. ಇಷ್ಟೇ ವ್ಯತ್ಯಾಸ. ಯಾವಾಗಲೂ ಒಬ್ಬ ಮೋಮಿನ್ ಅಂತ ಹೇಳೋವನು ದೇವನ್ಗೆ ನೋಡೋ ಆಸೆನಲ್ಲಿನೇ ಸಾಯ್ತಾನೆ, ದೇವನ್ಗೆ ಮಾತಾಡೋ ಆಸೆನಲ್ಲಿನೇ ಸಾಯ್ತಾನೆ, ಸಾಯೋ ಆಸೆನಲ್ಲಿ ಬಾಳ್ತಾನೆ. ಅವನೇ ಸತ್ಯ ವಿಶ್ವಾಸಿ. ಬಾಳೋ ಆಸೆನಲ್ಲಿ ಸತ್ತೋಗ್ಬಿಟ್ರೆ ಅವನ್ನೇ ಕಾಫಿರ್, ಮುಷ್ರಿಕ್, ಮುನಾಫಿಕ್ ಅಂತ ಹೇಳೋದು. ಅಣ್ಣ ತಮ್ಮಂದರೆ ತಿಳಿರಿ. ಅದಕ್ಕೆ ದೇವನು ಹೇಳುತ್ತಾನೆ, ಸಾಯೋ ಮೊದಲು ತಿಳಿಯಿರಿ ಆ ಸರ್ವಶಕ್ತಿ ದೇವನು ಯಾರು ಅಂತ, ಈ ಪ್ರಪಂಚ ಮಾಲೀಕ ಯಾರು ಅಂತ. ಸಬ್ಕಾ ಮಾಲೀಕ್ ಏಕ್ ಹೈ. ಇದೇ ಸಾಯಿಬಾಬಾ ಹೇಳಿ ಹೋಗಿರೋದು, ಸಬ್ಕಾ ಮಾಲೀಕ್ ಏಕ್ ಹೈ. ಇದೇ ನಮ್ಮ ಶ್ರೀರಾಮ ಅವರು ಹೇಳಿ ಹೋಗಿರೋದು, ಓಂ ನಮಃ ಶಿವಾಯ. ನಮ್ಮ ಕೃಷ್ಣ ಅವ್ರು ಹೇಳಿ ಹೋಗಿರೋದು, ಓಂ ನಮಃ ಶಿವಾಯ. ನಮ್ಮ ಶಂಕರ ಅವರು ಹೇಳಿ ಹೋಗಿರೋದು, ಓಂ ನಮಃ ಶಿವಾಯ. ಅದೇ ಓಂ ನಮಃ ಶಿವಾಯ ಕೊನೆ ಪ್ರವಾದಿ ಮೊಹಮ್ಮದ್ ಸಲ್ಲಂ ಹೇಳಿ ಹೋಗಿರೋದು, ಲಾ ಇಲಾಹ ಇಲ್ಲಲ್ಲಾ. ಇದೇ ಅರ್ಥ. ನೀರು ಪಾನಿ ಅಂದ್ರೆ ಒಂದೇ ಅರ್ಥ, ಚಂದ್ರ ಸೂರ್ಯ ಅಂದ್ರೆ ಒಂದೇ ಅರ್ಥ, ಚಂದ್ರ ಚಾನ್ ಅಂದ್ರೆ ಒಂದೇ ಅರ್ಥ. ಅಣ್ಣ ತಮ್ಮಂದ್ರೆ ತಿಳಿಯಿರಿ. ಯಾಕಂದ್ರೆ ನಾವು ಎರಡೇ ಜಾತಿ ಇರೋದು ಮನುಷ್ಯನಲ್ಲಿ. ಎರಡು ಜಾತಿ ಇದೆ, ಒಂದು ಕೀಳ್ ಜಾತಿ, ಒಂದು ಮೇಲ್ ಜಾತಿ. ಕೀಳ್ ಜಾತಿ ಯಾರಂದ್ರೆ ತನ್ಕೋಸ್ಕರ ಬಾಳೋನು. ನನಗೆ ಹೊಟ್ಟೆ ತುಂಬೋಗ್ಬಿಟ್ರೆ ಸಾಕು, ನನ್ನ ಚಿಂತೆ ಹೋಗ್ಬಿಟ್ರೆ ಸಾಕು, ನನ್ನ ಜೇಬ್ನಲ್ಲಿ ಹಣ ತುಂಬಿಟ್ರೆ ಸಾಕು, ನನಗೆ ಒಳ್ಳೆ ಬಂಗ್ಲಾ ಸಿಗ್ಬಿಟ್ರೆ ಸಾಕು. ಈ ಚಿಂತೆನಲ್ಲಿ, ತನ್ನ ಚಿಂತೆನಲ್ಲಿ ಬಾಳೋನೇ ಕೀಳ್ ಜಾತಿ. ಇಲ್ಲ, ನನ್ನ ಮುಂದೆ ಎಲ್ಲರೂ ಚೆನ್ನಾಗಿರ್ಬೇಕು, ನನ್ನ ಮುಂದೆ ಯಾರಿಗೂ ಕಷ್ಟ ಬರಬಾರ್ದು, ಎಲ್ಲರೂ ಸಂತೋಷನಲ್ಲಿ ಇರಬೇಕು, ಇನ್ನೊಬ್ಬರಿಗೋಸ್ಕರ ಸಹಾಯ ಮಾಡ್ತಾನೆ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ, ಇನ್ನೊಬ್ಬರಿಗೆ ದಾನ ಮಾಡ್ತಾನೆ, ಅವನು ಮೇಲ್ ಜಾತಿ. ಅಣ್ಣ ತಮ್ಮಂದ್ರೆ ಎಷ್ಟು ಮೇಲ್ ಜಾತಿಯಾಗಿ ಈ ಪ್ರಪಂಚ ಬಿಟ್ಟು ಹೋಗಿದ್ದಾರೆ. ಅವ್ರ ಹೆಸರು ಇನ್ನೂ ಉಳಿದಿದೆ, ಈ ಭೂಮಿ ಆಕಾಶ ಇರೋ ಗಂಟ ಉಳಿತೈತೆ. ಯಾರ ಹೆಸರು? ಶ್ರೀ ಶಂಕರ, ಶ್ರೀರಾಮ, ಶ್ರೀಕೃಷ್ಣ, ಯೇಸು ಕ್ರಿಸ್ತ, ಗಣೇಶ, ಅಯ್ಯಪ್ಪ. ಇವರೆಲ್ಲ ಇನ್ನೊಬ್ಬರಿಗೋಸ್ಕರ ಬಾಳಿದು, ತನ್ಕೋಸ್ಕರ ಅಲ್ಲ, ಇನ್ನೊಬ್ರು ಒಳ್ಳೇದಿರ್ಬೇಕಂತ ನೋಡಿ ಅವ್ರಿಗೆ ಪ್ರಪಂಚ ಮರೀಲಿಲ್ಲ. ಕೊನೆ ಪ್ರವಾದಿ ಮೊಹಮ್ಮದ್ ಮಹಾತ್ಮ ಸಲ್ಲಂ ಅವರು ತನ್ಕೋಸ್ಕರ ಬಾಳಲಿಲ್ಲ, ಇನ್ನೊಬ್ಬರಿಗೋಸ್ಕರ ಬಾಳಿದ್ದು. ನೋಡಿ ಇವರೆಲ್ಲ ಹೆಸರು ಉಳಿದಿದೆ. ಅಬೂಬಕರ್ ಸಿದ್ದೀಕ್, ಹಜರತ್ ಉಮರ್, ಹಜರತ್ ಅಲಿ, ಹಜರತ್ ಉಸ್ಮಾನ್ ರಜಿ ಅಲ್ಲಾ ಅನ್ಹು, ಇವರೆಲ್ಲ ಅವರು ತನ್ಕೋಸ್ಕರ ಬಾಳಲಿಲ್ಲ, ಇನ್ನೊಬ್ಬರಿಗೋಸ್ಕರ ಬಾಳಿದ್ದು. ಅವ್ರ ಹೆಸರು ಇನ್ನೂ ಉಳಿದಿದೆ, ಈ ಭೂಮಿ ಆಕಾಶ ಇರೋ ಗಂಟ ಉಳಿತೈತೆ. ಅದೇ ತರ ಅಣ್ಣ ತಮ್ಮ ಅವರು, ನಾವು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿ ಬಾಳ್ಬೇಕು, ಇನ್ನೊಬ್ಬರಿಗೆ ಪ್ರೀತಿ ಮಾಡಿ ಬಾಳ್ಬೇಕು, ಇನ್ನೊಬ್ಬರ ಮೇಲೆ ಉಪಕಾರ ಮಾಡಿ ಬಾಳ್ಬೇಕು. ಯಾವ ಜಾತಿ ಅಂತ ನೋಡಬಾರ್ದು, ಯಾವ ಪಂಗಡ ಅಂತ ನೋಡಬಾರ್ದು, ಯಾವ ಪಾರ್ಟಿ ಅಂತ ನೋಡಬಾರ್ದು. ನಮ್ಮಲ್ಲಿ ಯಾವ ಜಾತಿ ಇಲ್ಲ, ಯಾವ ಪಾರ್ಟಿ ಇಲ್ಲ, ಯಾವ ಪಂಗಡ ಇಲ್ಲ. ಅಣ್ಣ ತಮ್ಮಂದ್ರೆ ನಮ್ಮ ರಕ್ತ ಅದು ಯಾವ ಜಾತಿ ಇಲ್ಲ, ಎಲ್ಲಾರಿಗೆ ಒಂದೇ ತರ ರಕ್ತ. ನಾವು ತಿನ್ನೋ ಅನ್ನದು ಯಾವ ಜಾತಿ ಇಲ್ಲ, ಎಲ್ಲರೂ ಒಂದೇ ತರ ತಿಂತಾ ಇದ್ದೀವಿ. ನಾವು ಕುಡಿಯೋ ನೀರುದು ಯಾವ ಜಾತಿ ಇಲ್ಲ, ಒಂದೇ ತರ ನೀರು ತಗೊಳ್ತಾ ಇದ್ದೀವಿ. ನಾವು ತಗೊಳ್ಳೋ ಗಾಳಿದು ಯಾವ ಜಾತಿ ಇಲ್ಲ, ಎಲ್ಲ ಒಂದೇ ತರ ತಗೊಳ್ತಾ ಇದ್ದೀವಿ. ಅಣ್ಣ ತಮ್ಮಂದ್ರೆ ನಾವು ತಗೊಳ್ಳೋ ಸೂರ್ಯ ಬೆಳಕು ಯಾವ ಜಾತಿ ಇಲ್ಲ, ನಾವು ತಗೊಳ್ಳೋದು ಚಂದ್ರ ಬೆಳಕು ಯಾವ ಜಾತಿ ಇಲ್ಲ. ನಾವು ಹುಟ್ತಾ ಇರೋದು ನಮ್ಮ ಹುಟ್ಟೋ ಜಾತಿ ಯಾವುದಿಲ್ಲ, ಒಂದೇ ತರ ಹುಟ್ತಾ ಇದ್ದೀವಿ. ನಾವು ಸಾಯೋದು ಯಾವ ಜಾತಿ ಇಲ್ಲ, ಒಂದೇ ತರ ಸಾಯ್ತಾ ಇದ್ದೀವಿ. ಅಣ್ಣ ತಮ್ಮಂದ್ರೆ ನಮ್ದು ಯಾವ ಜಾತಿ ಇಲ್ಲ, ಎರಡೇ ಜಾತಿ, ಒಂದು ಕೀಳ್ ಜಾತಿ, ಒಂದು ಮೇಲ್ ಜಾತಿ. ತನ್ಕೋಸ್ಕರ ಬಾಳೋನು ಕೀಳ್ ಜಾತಿ, ಇನ್ನೊಬ್ಬರಿಗೋಸ್ಕರ ಬಾಳೋನು ಮೇಲ್ ಜಾತಿ. ಇಷ್ಟೇ ಪರೀಕ್ಷೆ ಅಣ್ಣ ತಮ್ಮಂದರೆ. ಸಾಯೋ ಮೊದಲು ತಿಳಿಯಿರಿ ಆ ಸರ್ವಶಕ್ತಿ ದೇವನ್ಗೆ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡಿ. ನಿಮ್ಮ ಮೇಲೆ ನನ್ನ ಮೇಲೆ ಆ ದೇವರ ಕರುಣೆ ಇರಬೇಕು, ದಯ ಇರಬೇಕಂತ ಹೇಳಿ ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ. ಲೇಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರು ವಾಟ್ಸಾಪ್ನಲ್ಲಿ ಹಾಕ್ತಾ ಇರಿ. ಜೀವಂತ ಇದ್ರೆ ಸಾಯಂಕಾಲ ಇಲ್ಲ ನಾಳೆ ಬೆಳಿಗ್ಗೆ ಸಿಕ್ಕನ, ಸತ್ತೋಗ್ಬಿಟ್ರೆ ಸ್ವರ್ಗನಲ್ಲಿ ಸಿಕ್ಕನ. ಯಾಕಂದ್ರೆ 80 ವರ್ಷ ಆಗ್ಬಿಟ್ಟಿದೆ, ಯಾವಾಗ ಸಾಯ್ತೀನಿ ಗೊತ್ತಿಲ್ಲ. ಅಣ್ಣ ತಮ್ಮಂದ್ರೆ ಇಲ್ಲಿ ಸತ್ತೋಗ್ಬಿಟ್ರೆ ಚಿಂತೆ ಮಾಡಬೇಡಿ, ಕೋಟ್ಯಾಂತ ದೇವದಾಸಗಳು ಹುಟ್ಟುತ್ತಾರೆ. ಒಬ್ಬನ್ ಉಬೇದುಲ್ಲ ಸತ್ತೋಗ್ಬಿಟ್ರೆ, ಒಬ್ಬನ್ ದೇವದಾಸ ಸತ್ತೋಗ್ಬಿಟ್ರೆ ಕೋಟ್ಯಾಂತ ದೇವದಾಸ ಉಬೇದಲ್ಲ ಹುಟ್ಟುತ್ತಾರೆ. ಅಣ್ಣ ತಮ್ಮಂದ್ರೆ ನೀವು ದೇವದಾಸ ಆಗ್ಬೇಕು, ನೀವು ಸರ್ವಶಕ್ತಿ ಶಿವಾಗೆ ದಾಸ ಆಗ್ಬೇಕು. ಆ ಸರ್ವಶಕ್ತಿ ಶಿವ ಪರಿಚಯ ಎಲ್ಲ ಪ್ರಪಂಚಗೆ ಮಾಡಿಕೊಡ್ಬೇಕು. ನೀವು ಪ್ರಪಂಚ ಬಿಟ್ರೇನು ಪ್ರಪಂಚ ನಿಮ್ಗೆ ಬಿಡೋದಿಲ್ಲ. ಜ್ಞಾನ ಇಟ್ಟು ಅಣ್ಣ ತಮ್ಮಂದ್ರೆ ಒಂದ್ ಮಾತು ಹೇಳಿ ಮಾಧ್ಯಮ ಮುಗಿಸ್ತಾ ಇದ್ದೀನಿ. ಬರೋ ಸಮಯದಲ್ಲಿ, ಪ್ರಪಂಚದಲ್ಲಿ ನಾವು ಬರೋ ಸಮಯದಲ್ಲಿ ಅಳ್ಕೊಂಡು ಬಂದಿದ್ದೀವಿ ನಾವು. ಜನ ಎಲ್ಲ ನಗ್ತಾ ನಗ್ತಾ ನಮ್ಗೆ ಸ್ವೀಕಾರ ಮಾಡಿದ್ದಾರೆ.
ನಾವು ಅಳ್ಕೊಂಡು ಹೋಗ್ಬಿಟ್ರೆ ಫೇಲ್ ಆಗಿ ಜಹನ್ನಂಗೆ ಹೋಗ್ತಾ ಇದೀವಿ, ನರಗಾಗಿ ಅಂತ ಅರ್ಥ. ಅಳ್ಕೊಂಡು ಹೋಗ್ಬಾರ್ದು, ನಾವು ನಕ್ಕೊಂಡು ಹೋಗ್ಬೇಕು. ಜನ ಅಳ್ತಾ ಅಳ್ತಾ ನಮ್ಗೆ ಕಳಿಸ್ತಾ ಇರಬೇಕು. ಅಣ್ಣ ತಮ್ಮಂದ್ರೆ, ಇವತ್ತು ನೋಡಿ, ಈ ವಾಟ್ಸಾಪ್ ಬಿಟ್ಟು 8 ತಿಂಗಳಾಯ್ತು. 90 ಲಕ್ಷ ಜನ ನನ್ನ ಫ್ಯಾನ್ ಆಗಿದ್ದಾರೆ. ನಾನು ಸತ್ರೆ 90 ಲಕ್ಷ ಜನ ಅಳ್ಬೋದು, ನನಗೆ ಆಶೀರ್ವಾದ ಕೊಡ್ಬೋದು. ಸಂತೋಷ ಮಾಡೋದು ಇಬ್ಬರೇ, ಯಾರು? ನನ್ನ 2 ಹೆಂಡತಿ. ಯಾಕಂದ್ರೆ 2 ಹೆಂಡತಿ ಇದ್ರೆ ಅದೇ ಗತಿ. ಅದು ಮುಂದೆ ಆಗಿದ್ದು ಆಗ್ಲಿ ಅಂತ ಅದ್ಗೆ ಸಂತೋಷ ಆಗುತ್ತೆ, ಇಲ್ಲ ಅದು ಮುಂದೆ ಆಗಿದ್ದು ಆಗ್ಲಿ ಅಂತ ಅದ್ಗೆ ಸಂತೋಷ ಆಗುತ್ತೆ. ನನ್ನ 2 ಹೆಂಡತಿ ಸಂತೋಷ ಮಾಡೋದು, ನಗೋದು ನಾನು ಸತ್ತೋಗ್ಬಿಟ್ರೆ. ಅಣ್ಣ ತಮ್ಮಂದರೆ, ಅದಕ್ಕೆ ಒಬ್ಬನ ಕವಿ ಹೇಳಿದ್ದಾನೆ, ಏಕ್ ಜೋರು ಏಕ್ ಮರತ್ ಚಾಮದೆ ಕಿ ಬಾತ್ ಹೈ. ಒಬ್ಬನ್ ಗಂಡ ಒಬ್ಬನ್ ಹೆಂಡತಿ ಎಷ್ಟು ಮಜಾ ಮಾತು. ದೋ ಬೀವಿ ಏಕ್ ಮರತ್ ತಂಟ ಉಸ್ಕೆ ಸಾಥ್ ಹೈ. 2 ಹೆಂಡತಿ ಮಾಡ್ಕೊಂಡ್ಬಿಟ್ರೆ ಯಾವಾಗ್ಲೂ ತಂಟಾನೆ. 3 ಹೆಂಡತಿ 1 ಗಂಡ ಸಕ್ರಾತ್ ಉಸ್ಕಿ ರಾತ್ ಹೈ. ಸಕ್ರಾತ್ ಕಿ ರಾತ್ ಅಂದ್ರೆ ಪ್ರಾಣ ಹೋಗೋನುದಿಲ್ಲ, ಪ್ರಾಣ ಬರೋನುದಿಲ್ಲ. 3 ಹೆಂಡತಿ ಆಗ್ಬಿಟ್ರೆ. 4 ಹೆಂಡತಿ ಆಗ್ಬಿಟ್ರೆ 4 ಹೆಂಡತಿ ಏಕ್ ಮರತ್ ಜನಾದ ಉಸ್ಕೆ ಹಾತ್ ಹೈ. 4 ಹೆಂಡತಿ ಆಗ್ಬಿಟ್ರೆ ಒತ್ಕೊಂಡು ಹೋಗಿ ಹಾಕೋದಿಕ್ಕೆ 4 ಹೆಂಡತಿ ಕರೆಕ್ಟ್ ಅಂತ ಹೇಳ್ತಾನೆ ಕವಿ. ಅಣ್ಣ ತಮ್ಮಂದ್ರೆ, ಅದಕ್ಕೆ ದೇವರು ಹೇಳ್ತಾನೆ 1 ಹೆಂಡತಿ ನಿಮ್ಗೋಸ್ಕರ ಬೆಟರ್ ಅಂತಾನೆ, ಆ ಸರ್ವಶಕ್ತಿ ದೇವನು. ಅದಕ್ಕೆ ಗಂಡ ಹೆಂಡತಿ ಇಲ್ಲಿ ಖುಷಿಯಾಗಿರಿ, ಸ್ವರ್ಗದಲ್ಲಿನೂ ಖುಷಿಯಾಗಿರ್ತೀರಾ. ನಿಮ್ಮ ಮೇಲೆ ನನ್ನ ಮೇಲೆ ಕರುಣೆ ದಯ ಇರಬೇಕು ಆ ಸರ್ವಶಕ್ತಿ ರಾಮ್ ರಹೀಮ್ ಅಂತ ಹೇಳಿ ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ.